ನಮಸ್ಕಾರ ರೈತ ಬಾಂಧವರೇ, ನೀವು ನೋಡುತ್ತಿರುವುದು ನಿಮ್ಮ ವಿಶ್ವಾಸಾರ್ಹ ಭಾರತ್ ಕೃಷಿ ಚಾನಲ್. ಇಂದಿನ ವಿಷಯ ಅಲೋವೆರಾ ಬೆಳೆ ಸಂಪೂರ್ಣ ಮಾಹಿತಿ. ಕಡಿಮೆ ನೀರು, ಕಡಿಮೆ ವೆಚ್ಚ, ಹೆಚ್ಚು ಲಾಭ ಕೊಡುವ ಔಷಧೀಯ ಬೆಳೆ. ಇತ್ತೀಚಿನ ದಿನಗಳಲ್ಲಿ ನೀರಿನ ಕೊರತೆ, ಬೆಳೆ ವೆಚ್ಚ ಹೆಚ್ಚಳದಿಂದ ರೈತರು ಸಂಕಷ್ಟದಲ್ಲಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಕಡಿಮೆ ಜೋಪಾನದಲ್ಲಿ ಉತ್ತಮ ಆದಾಯ ನೀಡುವ ಬೆಳೆ ಯಾವುದು ಅಂದ್ರೆ ಅದು ಅಲೋವೆರಾ. ಅಲೋವೆರಾ ಒಂದು ಔಷಧೀಯ ಸಸ್ಯ. ಇದನ್ನು ಚರ್ಮದ ಸಮಸ್ಯೆ, ಕೂದಲು, ಆರೋಗ್ಯ ಪಾನೀಯ, ಕಾಸ್ಮೆಟಿಕ್ ಉತ್ಪನ್ನಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ಆದ್ದರಿಂದ ಮಾರುಕಟ್ಟೆಯಲ್ಲಿ ಸದಾ ಬೇಡಿಕೆಯಲ್ಲಿ ಇದೆ. ಈಗ ನಾವು ಅಲೋವೆರಾ ಬೆಳೆ ಮಾಡುವ ಸಂಪೂರ್ಣ ವಿಧಾನ ನೋಡೋಣ. ಅಲೋವೆರಾ ಬೆಳೆ ಮಾಡಲು ಸರಿಯಾದ ಮಣ್ಣು ಆಯ್ಕೆ ತುಂಬಾ ಮುಖ್ಯ. ಮರಳು ಮಿಶ್ರಿತ ಮಣ್ಣು ಉತ್ತಮ. ನೀರು ನಿಂತುಕೊಳ್ಳದ ಜಮೀನು ಇರಬೇಕು. pH ಮಟ್ಟ 6 ರಿಂದ 8ರ ನಡುವೆ ಇದ್ದರೆ ಉತ್ತಮ ಬೆಳವಣಿಗೆ ಕಾಣಬಹುದು. ಹವಾಮಾನ ನೋಡಿದರೆ ಬಿಸಿ ಮತ್ತು ಒಣ ಪ್ರದೇಶಗಳಿಗೆ ಈ ಬೆಳೆ ಸೂಕ್ತ. 20 ರಿಂದ 40 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಉತ್ತಮ. ಕಡಿಮೆ ಮಳೆಯ ಪ್ರದೇಶದಲ್ಲೂ ಸುಲಭವಾಗಿ ಬೆಳೆಯುತ್ತದೆ. ಬೆಳೆ ಆರಂಭ ಮಾಡುವ ಮೊದಲು ಜಮೀನು ಸಿದ್ಧತೆ ಮಾಡಬೇಕು. ಜಮೀನನ್ನು 2 ರಿಂದ 3 ಬಾರಿ ಒರೆದು ಮಣ್ಣು ಸಡಿಲ ಮಾಡಬೇಕು. ಕಲ್ಲು ಕಸ ತೆಗೆದು ಹಾಕಬೇಕು. ನಂತರ ಪ್ರತಿ ಎಕರ್ಗೆ 10 ರಿಂದ 15 ಟನ್ ಗೋಮಯ ಗೊಬ್ಬರ ಹಾಕಬೇಕು. ಇದು ಮಣ್ಣಿನ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ. ಅಲೋವೆರಾ ಗಿಡಗಳನ್ನು ಸಾಮಾನ್ಯವಾಗಿ ಸಕ್ಕರ್ ಮೂಲಕ ನೆಡುತ್ತಾರೆ. ಆರೋಗ್ಯಕರ ಮತ್ತು 8 ರಿಂದ 10 ತಿಂಗಳ ಗಿಡಗಳನ್ನು ಆಯ್ಕೆ ಮಾಡಬೇಕು. ನೆಡುವಾಗ ಸಾಲುಗಳಿಗೆ ಸುಮಾರು 2 ಅಡಿ ಅಂತರ ಇರಬೇಕು. ಗಿಡಗಳಿಗೆ 1.5 ಅಡಿ ಅಂತರ ಇರಬೇಕು. ಈ ರೀತಿಯಾಗಿ 1 ಎಕರ್ಗೆ ಸುಮಾರು 10,000 ದಿಂದ 12,000 ಗಿಡಗಳನ್ನು ನೆಡಬಹುದು. ನೀರಾವರಿ ವಿಷಯದಲ್ಲಿ ಅಲೋವೆರಾ ತುಂಬಾ ಸುಲಭ. ಇದಕ್ಕೆ ಹೆಚ್ಚು ನೀರು ಬೇಡ. ತಿಂಗಳಿಗೆ 2 ರಿಂದ 3 ಬಾರಿ ನೀರು ಕೊಟ್ಟರೆ ಸಾಕು. ಡ್ರಿಪ್ ಇರಿಗೇಷನ್ ಬಳಸಿದರೆ ನೀರು ಉಳಿಯುತ್ತದೆ ಮತ್ತು ಗಿಡಗಳಿಗೆ ಸಮಾನವಾಗಿ ತಲುಪುತ್ತದೆ. ಗಮನದಲ್ಲಿರಿಸಿಕೊಳ್ಳಿ, ಹೆಚ್ಚು ನೀರು ಕೊಟ್ಟರೆ ಬೇರುಕೊಳೆ ಸಮಸ್ಯೆ ಬರುತ್ತದೆ. ಆದ್ದರಿಂದ ನೀರು ನಿಯಂತ್ರಣ ತುಂಬಾ ಮುಖ್ಯ. ಗೊಬ್ಬರದ ವಿಷಯದಲ್ಲಿ ಸಾವಯವ ವಿಧಾನ ಉತ್ತಮ. ಗೋಮಯ, ವರ್ಮಿ ಕಂಪೋಸ್ಟ್ ಬಳಸಬಹುದು. ಪ್ರತಿ 3 ತಿಂಗಳಿಗೆ ಜೈವಿಕ ಗೊಬ್ಬರ ಹಾಕಬೇಕು. ಇದರಿಂದ ಉತ್ಪಾದನೆ ಮತ್ತು ಗುಣಮಟ್ಟ ಹೆಚ್ಚುತ್ತದೆ. ಅಲೋವೆರಾ ಬೆಳೆಗಳಲ್ಲಿ ಕೀಟ ಮತ್ತು ರೋಗ ಸಮಸ್ಯೆ ತುಂಬಾ ಕಡಿಮೆ. ಆದರೆ ಕೆಲವು ವೇಳೆ ಎಲೆ ಕುಲುಮೆ ಅಥವಾ ಬೇರುಕೊಳೆ ಕಾಣಬಹುದು. ಇದನ್ನು ತಪ್ಪಿಸಲು ನೀರು ನಿಯಂತ್ರಣ ಮತ್ತು ಜೈವಿಕ ಔಷಧಿಯನ್ನು ಬಳಸಬೇಕು. ಬೆಳೆ 8 ರಿಂದ 10 ತಿಂಗಳಲ್ಲಿ ಕೊಯ್ಲಿಗೆ ಸಿದ್ಧವಾಗುತ್ತದೆ. ದೊಡ್ಡ ಎಲೆಗಳನ್ನು ಕತ್ತರಿಸಿ ತೆಗೆದುಕೊಳ್ಳಬಹುದು. ಪ್ರತಿ 3 ತಿಂಗಳಿಗೆ 1 ಬಾರಿ ಕೊಯ್ಲು ಮಾಡಬೇಕು. ಒಂದು ಗಿಡದಿಂದ ವರ್ಷಕ್ಕೆ ಸುಮಾರು 3 ರಿಂದ 4 ಕೆಜಿ ಎಲೆಗಳು ಸಿಗುತ್ತವೆ. ಇನ್ನು ವೆಚ್ಚ ಮತ್ತು ಲಾಭ ನೋಡೋಣ. 1 ಎಕರ್ ಪ್ರಾರಂಭ ವೆಚ್ಚ ಸುಮಾರು 40,000 ರಿಂದ 60,000 ರು. ಇದಲ್ಲಿಗೆ ಗಿಡಗಳು, ಜಮೀನು ಸಿದ್ಧತೆ, ಗೊಬ್ಬರ ಸೇರಿವೆ. ಉತ್ಪಾದನೆಯನ್ನು ನೋಡಿದರೆ 1 ಎಕರ್ನಲ್ಲಿ 15 ರಿಂದ 20 ಟನ್ ಅಲೋವೆರಾ ಸಿಗುತ್ತದೆ. ಮಾರುಕಟ್ಟೆಯಲ್ಲಿ ಪ್ರತಿ ಕೆಜಿಗೆ 5 ರಿಂದ 10 ರು ಬೆಲೆ ಸಿಗುತ್ತದೆ. ಈ ರೀತಿಯಾಗಿ 1 ಎಕರ್ನಿಂದ 1 ಲಕ್ಷದಿಂದ 2 ಲಕ್ಷ ರು ಆದಾಯ ಪಡೆಯಬಹುದು. ಮಾರಾಟ ವಿಷಯದಲ್ಲಿ ಅಲೋವೆರಾ ಅನ್ನು ಔಷಧಿ ಕಂಪನಿಗಳು, ಕಾಸ್ಮೆಟಿಕ್ಸ್ ಕಂಪನಿಗಳು ಸ್ಥಳೀಯ ಮಾರುಕಟ್ಟೆಯಲ್ಲಿ ಮಾರಬಹುದು. ಡೈರೆಕ್ಟ್ ಕಾಂಟ್ರಾಕ್ಟ್ ಮಾಡಿದರೆ ಹೆಚ್ಚು ಲಾಭ ಸಿಗುತ್ತದೆ. ಪ್ರೊಸೆಸಿಂಗ್ ಮಾಡಿ ಜೆಲ್, ಜ್ಯೂಸ್ ಮಾಡಿದರೆ ಇನ್ನೂ ಹೆಚ್ಚು ಆದಾಯ ಗಳಿಸಬಹುದು. ಯಶಸ್ಸಿನ ಗುಟ್ಟು ಏನು ಅಂದ್ರೆ ಸರಿಯಾದ ಗಿಡ ಆಯ್ಕೆ, ನೀರು ನಿಯಂತ್ರಣ, ಸಾವಯವ ವಿಧಾನ ಮತ್ತು ಮಾರುಕಟ್ಟೆಯ ಸಂಪರ್ಕ. ಹೊಸದಾಗಿ ಶುರು ಮಾಡುವವರು ಮೊದಲಿಗೆ ಸಣ್ಣ ಮಟ್ಟದಲ್ಲಿ ಆರಂಭಿಸಿ ಅನುಭವವನ್ನು ಪಡೆದುಕೊಳ್ಳಬೇಕು. ನಂತರ ವಿಸ್ತರಣೆ ಮಾಡಿದರೆ ಉತ್ತಮ. ಸರ್ಕಾರದ ಸಬ್ಸಿಡಿ ಮತ್ತು ಯೋಜನೆಗಳನ್ನು ಬಳಸಿಕೊಂಡರೆ ಇನ್ನೂ ಲಾಭವಾಗುತ್ತದೆ. ಒಟ್ಟಿನಲ್ಲಿ ಅಲೋವೆರಾ ಒಂದು ಉತ್ತಮ ತೋಟಗಾರಿಕೆ ಬೆಳೆ. ಕಡಿಮೆ ನೀರು, ಕಡಿಮೆ ವೆಚ್ಚ, ಸ್ಥಿರ ಆದಾಯ, ಸರಿಯಾದ ವಿಧಾನದಲ್ಲಿ ಮಾಡಿದರೆ ಇದು ರೈತರ ಜೀವನವನ್ನು ಬದಲಾಯಿಸಬಲ್ಲದು. ಇನ್ನೊಂದು ಬೆಳೆ ಮಾಹಿತಿಯೊಂದಿಗೆ ಸಿಗೋಣ. ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.